ಅದನ್ನು ಇವರಿಗೆ ನಂಬಿಕೊಂಡು ಇವತ್ತು ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಪ್ರವಾಸ ಮಾಡುವ ಅಂತ ಹೇಳಿ ಕಾಶ್ಮೀರಕ್ಕೆ ಹೋಗಿದ್ರು. ಅದೇನಾಯ್ತು, ಈಗ ರಾಷ್ಟ್ರೀಯ ಲಾಭಕ್ಕಾಗಿ ರಾಷ್ಟ್ರೀಯ ಬೆಳೆ ಬೇಯಿಸಲಿಕ್ಕಾಗಿ ಇವತ್ತು 28 ಭಾರತೀಯ ನಾಗರಿಕರು ಇವತ್ತು ಭಯೋತ್ಪಾದನಾ ದಾಳಿಗೆ ಬಲಿಯಾಗಿದೆ. ಇವರಿಗೆ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರೀಯ ಆಗಬೇಕು. ಕೇಂದ್ರ ಗೃಹ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು. ಹೊಣೆ ಹೊತ್ತು ಯಾಕಂತ ಹೇಳಿದ್ರೆ 28 ಜೀವಗಳು ಬಲಿಯಾಗಿದೆ ಅಂತ ಹೇಳಿದ್ರೆ ಇವತ್ತು ಬಹಳ ಯೋಚನೆಗಳ ವಿಷಯ ಇದೆ. ಅಲ್ಲಿ ಸೆಕ್ಯೂರಿಟಿ ಇರಲಿರುವ, ಅಲ್ಲಿ ನಿಮ್ಮ ಸೆಕ್ಯೂರಿಟಿ ಪಡೆ ಎಲ್ಲಿರುವ ಅಂತ ಹೇಳಿ 2,000 ಪ್ರವಾಸಿಗರು ಇರುವಂತಹ ಒಂದು ಪ್ಲೇಸ್ ಅಲ್ಲಿ ನೀವು ಸೆಕ್ಯೂರಿಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಭಯೋತ್ಪಾದನಾ ದಾಳಿ ಬೇಕಾಗುತ್ತೆ ಅಂತ ಮಾನವೀಯವಾಗಿ ಅವರ ಕುಟುಂಬದ ಕೊಡ್ತಾರೆ ಅಂತ ಹೇಳಿದ್ರೆ, ಚಾಲೆಂಜ್ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ, ನಮ್ಮ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದೆ, ನಮ್ಮ ಸೆಕ್ಯೂರಿಟಿ ಏನ್ ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಅಂತ ಇವತ್ತು ಕೇಳಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನೀವು ಬಗ್ಗೆ ಹೇಳ್ತಿದ್ದೀರಾ, ಟ್ರಿಪಲ್ ತಲಾಕ್ ಬಗ್ಗೆ ಹೇಳ್ತಿದ್ದೀರಾ, ಮಾತುಕತೆ ಬಗ್ಗೆ ಹೇಳ್ತಿದ್ದೀರಾ. ಇವತ್ತು ಈ ಬಗ್ಗೆ ಮಾತಾಡಬೇಕು. ನೀವು ಮಾತಾಡಿ ಇವತ್ತು ಈ ಏನು 28 ಜನ ಭಾರತೀಯರು ಈ ನಿಮ್ಮ ಭಯೋತ್ಪಾದಕ ದಾಳಿಗೆ ಏನು ಬಲಿಯಾಗಿದ್ದಾರೆ, ಇದಕ್ಕೆ ಹೊಣೆ ಹೊತ್ತಿ ನೀವು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಇವತ್ತು ಒತ್ತಾಯಿಸುತ್ತಾ ಇವತ್ತು ನಾವು ಏನು ನಮ್ಮ ಶಿವಮೊಗ್ಗದ ಉದ್ಯಮಿಯಾದಂತಹ ಮಂಜುನಾಥ್ ರಾವ್ ಅವರು ಇವತ್ತೇನು ಭಯೋತ್ಪಾದನಾ ದಾಳಿಗೆ ಬಲಿಯಾಗಿದ್ದಾರೆ, ಅವರ ಕುಟುಂಬದ ನೋವು ಜೊತೆಗೆ ನಮ್ಮ ನೋವು ಕೂಡ ಇದೆ. 28 ಜನ ಏನು ಬಲಿಯಾಗಿದ್ದಾರೆ ಭಾರತೀಯರು, ಅದು ನಾವು ಭಾರತೀಯರನ್ನು ಯಾರು ನಾವು ಭಾರತೀಯರು, ಬೇರೆ ಯಾರಲ್ಲ. ಧರ್ಮದ ಹೆಸರು ಕಟ್ಕೊಂಡಿರುವಂತವರು ಬೇರೆ ಇದ್ದಾರೆ. ನಾವು ಭಾರತೀಯರು ಎಲ್ಲರೂ ಸೇರ್ಕೊಂಡು ಭಯೋತ್ಪಾದನಾ ದಾಳಿಗೆ ಇವತ್ತು ಖಂಡಿಸಬೇಕಾಗಿದೆ. ಮತ್ತೆ ಈ ಕೇಂದ್ರ ಸರ್ಕಾರ ಇವತ್ತು ಎಲ್ಲ ನಾಗರಿಕರು ಸೇರ್ಕೊಂಡು ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಇವತ್ತು ಈ ಕೇಂದ್ರ ಸರ್ಕಾರಕ್ಕೆ ನಂಬಿಕೊಂಡು ಇವತ್ತು ಸೆಕ್ಯೂರಿಟಿ ಇದೆ ಅಂತ ಹೇಳಿ ನಂಬಿಕೊಂಡು ಇವತ್ತು ಕಾಶ್ಮೀರ ಹೋದವರು ಇವತ್ತು ಸರಿಯಾಗಿ ಶವವಾಗಿ ಬರ್ತಾ ಇದೆ. ನಮ್ಮ ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಇವತ್ತು ಅವರ ಕುಟುಂಬದ ಒಂದು ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಏನು ನೋವಿದೆ, ಆ ನೋವನ್ನು ಎಲ್ಲ ನಮ್ಮ ಭಾರತೀಯರ ಜೊತೆಗೆ ಸಂಪೂರ್ಣ ಮಾಡಿಕೊಳ್ಳಬೇಕು. ಮತ್ತೆ ಈ ಮೂಲಕ ನಮ್ಮ ಏನು ಕೇಂದ್ರದ ಬಿಜೆಪಿಯ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಂತ ಹೇಳಿ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಇವತ್ತು ನಾವು ಕೊಡೆ ತಿಳ್ಕೊಂಡಿದ್ದೀವಿ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್ ಜೈ ಶ್ರೀ.